ಸ್ನೇಹಿತರೆ, 48 ಗಂಟೆಗಳ ಒಳಗೆ ಭಾರತದ 3 ಮಂತ್ರಿಗಳು 3 ವಿಭಿನ್ನ ದೇಶಗಳಿಗೆ ತಲುಪಿದ್ದಾರೆ. ಒಂದೇ ಮಿಷನ್ ಆಗಿದೆ. ಆದ್ರೆ ಜಗತ್ತಿಗೆ ಇನ್ನೂ ಇದ್ರ ಬಗ್ಗೆ ಸುಳಿವು ಕೂಡ ಸಿಕ್ಕಿಲ್ಲ. ಸಂಪೂರ್ಣ ಜಗತ್ತು ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವೇಗದಲ್ಲಿ ಸಿಲುಕಿಕೊಂಡಿದ್ದಾಗ ಅದೇ ಸಮಯದಲ್ಲಿ ಭಾರತ ಮೌನವಾಗಿ ಪರದೆಯ ಹಿಂದೆ ಒಂದು ಅಂತಹ ಆಟವನ್ನ ಸಿದ್ಧಪಡಿಸ್ತಾ ಇತ್ತು. ಅದನ್ನ ಯಾರು ಇನ್ನೂ ಗಮನಿಸಿಲ್ಲ. ಅದೇ ಸಮಯದಲ್ಲಿ ಒಬ್ಬ ಇಸ್ರೇಲಿ ಎಕ್ಸ್ಪರ್ಟ್ ನ ಆರ್ಟಿಕಲ್ ಮುಂದೆ ಬಂತು. ಅದರಲ್ಲಿ ಭಾರತದ ಬಗ್ಗೆ ಒಂದು ಅಂತಹ ಹೇಳಿಕೆ ಇತ್ತು. ಅದು ನಿಜವಾದ್ರೆ ಸಂಪೂರ್ಣ ಜಗತ್ತಿನ ಪವರ್ ಬ್ಯಾಲೆನ್ಸ್ ಬದಲಾಗಬಹುದು. ನಿಮ್ಮ ಸ್ಕ್ರೀನ್ ನಲ್ಲಿ ಈ ಟ್ವೀಟ್ ಅನ್ನು ಒಮ್ಮೆ ಗಮನಿಸಿ. ಇದು ಅಮೆರಿಕದಿಂದ ಬೆಳಗ್ಗೆ ಬಂದ ಟ್ವೀಟ್ ಆಗಿದೆ. ಅದರಲ್ಲಿ ಸ್ಪಷ್ಟ ಎಚ್ಚರಿಕೆ ನೀಡಲಾಗಿದೆ. ಇರಾನ್, ನೀವು ಸ್ಟ್ರೈಟ್ ಆಫ್ ಹಾರ್ಮುಜ್ ಮೇಲೆ ಹಣ ಹೂಡ್ತಾ ಇದ್ರೆ ಅದನ್ನ ನಿಲ್ಲಿಸೋದು ಉತ್ತಮ ಎಂದು ಆ ಟ್ವೀಟ್ ಅಲ್ಲಿ ಇದೆ. ಇದು ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಆಗಿದ್ದು ವೈಟ್ ಹೌಸ್ ಅದನ್ನ ರೀಟ್ವೀಟ್ ಮಾಡಿತ್ತು. ಆದ್ರೆ ನಿಜವಾದ ಸ್ಫೋಟವು ಬುಲ್ಗೇರಿಯಾದಲ್ಲಿರುವ ಇರಾನಿ ಎಂಬಸಿಯಿಂದ ಬಂತು. ಅವರು ಪ್ರತ್ಯುತ್ತರ ನೀಡುತ್ತಾ ಹೇಳಿದ್ರು, ಭಿಕ್ಷೆ ಬೇಡುವುದು ಸರಿ, ಆದ್ರೆ ನೆನಪಿಡಿ ಬೀಗ ಇನ್ನು ನಮ್ಮ ಜೇಬಿನಲ್ಲಿದೆ. ಈಗ ನೀವೇ ಯೋಚಿಸಿ, ಇದು ಎರಡೂ ದೇಶಗಳ ನಡುವಿನ ಡಿಪ್ಲೊಮಸಿಯ ಭಾಷೆ ಖಂಡಿತವಾಗಿ ಇಲ್ಲ. ಎರಡೂ ಕಡೆ ಬೆಂಕಿ ಹುರಿಯುತ್ತಿರುವ ವಾತಾವರಣದಲ್ಲಿ ಮಧ್ಯಸ್ಥಿಕೆ ವಹಿಸುವುದು ತನ್ನದೇ ಬುಡಕ್ಕೆ ಬೆಂಕಿ ಹಚ್ಚಿಕೊಳ್ಳುವಂತೆ. ಅದಕ್ಕೆ ಭಾರತ ಈ ತಮಾಷೆಯಿಂದ ದೂರವಿದೆ. ಆದ್ರೆ ದೂರವಿರೋದು ಅಂದ್ರೆ ಕೈ ಕಟ್ಕೊಂಡು ಕುಳಿತಿರೋ ತರ ಅಲ್ಲ. ಬದಲಿಗೆ ಭಾರತ ಒಂದು ದೊಡ್ಡ ಮತ್ತು ಮೌನವಾದ ಕ್ರಿಯೆಯಲ್ಲಿ ತೊಡಗಿದೆ. ಡಾಕ್ಟರ್ ಎಸ್ ಜೈಶಂಕರ್, ಹರ್ದೀಪ್ ಸಿಂಗ್ ಪುರಿ ಮತ್ತು ವಿಕ್ರಮ್ ಮಿಸ್ರಿ ಇವೇ ಆ 3 ಹೆಸರುಗಳು. ಈಗ ಜಗತ್ತಿನ ವಿವಿಧ ಮೂಲೆಗಳಲ್ಲಿ ಭಾರತಕ್ಕಾಗಿ ರಣತಂತ್ರವನ್ನ ಮಾಡ್ತಿದ್ದಾರೆ. ಇವರ ಮಿಷನ್ ಏನು, ಬನ್ನಿ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಒಂದು ಕಡೆ ಪಾಕಿಸ್ತಾನ ಶಾಂತಿಯ ಹೇಳಿಕೆಗಳನ್ನ ನೀಡ್ತಾ ಇದೆ. ಇನ್ನೊಂದು ಕಡೆ ಭಾರತ ಮೌನವಾಗಿ ತನ್ನ ರಣತಂತ್ರವನ್ನ ಆಡ್ತಿದೆ. ವಿದೇಶ ಸಚಿವ ಎಸ್ ಜೈಶಂಕರ್ ಈಗ ಮಾರಿಷಸ್ ನಲ್ಲಿದ್ದಾರೆ. ಅಲ್ಲಿ ಕೇವಲ ಚಹಾ ಚರ್ಚೆ ಅಲ್ಲ, ಭಾರತ ಮಾರಿಷಸ್ಗೆ ತೈಲ ಮತ್ತು ಅನಿಲ ಪೂರೈಕೆ ಮಾಡಲಿದೆ. ಅಷ್ಟೇ ಅಲ್ಲದೆ ಅಲ್ಲಿ ಮೊದಲ ಬಾರಿಗೆ ಒಂದು ಡಿಫೆನ್ಸ್ ಅಟ್ಯಾಸಿಯೇಷನ್ ಅನ್ನ ನೇಮಿಸಲಾಗ್ತಿದೆ. ನೌಕಾಪಡೆಯ ಮುಖ್ಯಸ್ಥರನ್ನ ಕೇಳಿದಾಗ ಈ ಯುದ್ಧದಿಂದ ನಾವು ಏನನ್ನ ಕಲ್ತಿದ್ದೀವಿ ಎಂದು ಕೇಳಿದಕ್ಕೆ ಅವರ ಉತ್ತರ ಸರಳವಾಗಿತ್ತು, ಈಗ ಏನು ಹೇಳೋದು ಸರಿಯಲ್ಲ, ಆದ್ರೆ 2 ವಿಷಯಗಳು ಸ್ಪಷ್ಟವಾಗಿವೆ. ಚೌಕ್ ಪಾಯಿಂಟ್ ಗಳ ಶಕ್ತಿ ಮತ್ತು ಸ್ಟೀಲ್ ಡ್ರೋನ್ / ಸಬ್ಮೆರಿನ್ ಪ್ರಾಮುಖ್ಯತೆ. ಮಾರಿಷಸ್ ನಲ್ಲಿ ತನ್ನ ಉಪಸ್ಥಿತಿಯನ್ನ ಬಲಪಡಿಸುವ ಮೂಲಕ ಭಾರತ ಹಿಂದೂ ಮಹಾಸಾಗರದಲ್ಲಿ ತನ್ನ ಭದ್ರತೆ ಮತ್ತು ಆಯುಧಗಳ ಮಾರಾಟ ಎರಡನ್ನೂ ಭದ್ರಪಡಿಸ್ತಾ ಇದೆ. ಈಗ ಹರ್ದೀಪ್ ಸಿಂಗ್ ಪುರಿ ಅವರ ಬಗ್ಗೆ ಮಾತಾಡೋಣ. ಫೆಬ್ರವರಿ 28ರಂದು ಯುದ್ಧ ಆರಂಭವಾದ ನಂತರ ಗಲ್ಫ್ ದೇಶಗಳಿಗೆ ಭೇಟಿ ನೀಡಿದ ಮೊದಲ ಭಾರತೀಯ ಮಂತ್ರಿ ಎಂದು ಅವರು ಗುರುತಿಸಲ್ಪಟ್ಟಿದ್ದಾರೆ. ಅವರು ಕತಾರ್ಗೆ ತಲುಪಿದ್ದಾರೆ. ಅಲ್ಲಿ ಭಾರತ ತನ್ನ ಅಗತ್ಯದ 40% LNG ಪಡೆಯುತ್ತೆ. ಕತಾರ್ ಎನರ್ಜಿ ಅಧಿಕಾರಿಗಳು ಅವರನ್ನ ಭವ್ಯವಾಗಿ ಸ್ವಾಗತಿಸಿದ್ರು. ಭಾರತ ತನ್ನ ಅಗತ್ಯದ 50% ಗ್ಯಾಸ್ ಮತ್ತು 70% LPG ಅನ್ನು ಆಮದು ಮಾಡುತ್ತೆ. ಅದರ ದೊಡ್ಡ ಭಾಗ ಈ ಮಾರ್ಗದಿಂದಲೇ ಬರುತ್ತೆ. ಕಳೆದ 1 ತಿಂಗಳಲ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ನಲ್ಲಿನ ಉದ್ವೇಗದಿಂದಾಗಿ ಪೂರೈಕೆಯಲ್ಲಿ ಉಂಟಾದ ಅಡೆತಡೆಯನ್ನ ಭಾರತ ಈಗ ಕತಾರ್ ಮತ್ತು UAE ಮೂಲಕ ಸಮತೋಲನಗೊಳಿಸ್ತಾ ಇದೆ. ಶನಿವಾರ ಜೈಶಂಕರ್ ಅವರು UAEಗೂ ಹೋಗಿದ್ದಾರೆ. UAE ನಮ್ಮ 4ನೇ ಅತಿದೊಡ್ಡ ತೈಲ ಪೂರೈಕೆದಾರ. ಅಂದರೆ ಒಂದು ಕಡೆ ಜೈಶಂಕರ್ ರಣನೀತಿ ಮುಂಭಾಗದಲ್ಲಿದ್ರೆ, ಇನ್ನೊಂದು ಕಡೆ ಹರ್ದೀಪ್ ಸಿಂಗ್ ಎನರ್ಜಿ ಭದ್ರತೆಯನ್ನ ಭದ್ರಪಡಿಸುತ್ತಿದ್ದಾರೆ. ಇದೇ ಸಮಯದಲ್ಲಿ ಅಮೆರಿಕದಲ್ಲಿ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಕಾಸ್ ಪಟೇಲ್ ಮತ್ತು ಮಾರ್ಕೋ ರೂಬಿಯೋರಂತಹ ದಿಗ್ಗಜರೊಂದಿಗೆ ಸಭೆ ನಡೆಸುತ್ತಿದ್ದಾರೆ. ಜಗತ್ತು ಕೇಳುತ್ತಿದೆ, ಭಾರತ ಮಧ್ಯಸ್ಥಿಕೆ ಯಾಕೆ ಮಾಡ್ತಿಲ್ಲ? ಇದಕ್ಕೆ ಇಸ್ರೇಲಿ ತಜ್ಞರೊಬ್ಬರು ಒಂದು ಆಸಕ್ತಿದಾಯಕ ಲೇಖನ ಬರೆದಿದ್ದಾರೆ. ಅವರು ಬರೆದಿದ್ದಾರೆ, ಭಾರತಕ್ಕೆ ಯಾರ ಮಧ್ಯೆ ಬೀಳುವ ಅಗತ್ಯವಿಲ್ಲ. ಜಗತ್ತಿನಲ್ಲಿ ಈಗ ಮಹಾಶಕ್ತಿಗಳ ಜೊತೆಗೆ ಒಂದು ಬೇರೆ ರೀತಿಯ ಶಕ್ತಿ ಉದ್ಭವವಾಗಿದೆ. ಅದು ಭಾರತ. ಇಂದು ಭಾರತವೇ ಆ ಏಕೈಕ ಬಿಂದುವಾಗಿದೆ. ಇಡೀ ಗೊಂದಲದಲ್ಲಿ ತನ್ನನ್ನ ಬೆಂಕಿಯಿಂದ ರಕ್ಷಿಸಿಕೊಂಡಿರುವುದು ಭಾರತ ಯಾರೊಬ್ಬರ ಪಕ್ಷವನ್ನು ಆಯ್ಕೆ ಮಾಡಿಲ್ಲ. ವಾಷಿಂಗ್ಟನ್ನೊಂದಿಗೆ ಮಾತನಾಡಿದೆ, ಜೆರುಸಲಂನೊಂದಿಗೆ ಮಾತನಾಡಿದೆ ಹಾಗೂ ಮಾಸ್ಕೋದಿಂದ ತೆಹರಾನ್ನವರೆಗೆ ಎಲ್ಲರೊಂದಿಗೂ ತನ್ನ ಕೆಲಸ ಮುಂದುವರೆಸಿದೆ. ತಜ್ಞರ ಅಭಿಪ್ರಾಯದ ಪ್ರಕಾರ ಭಾರತ ಪ್ರೀತಿ ಪಡೆಯುವ ಪ್ರಯತ್ನ ಮಾಡ್ತಿಲ್ಲ, ಬದಲಿಗೆ ತನ್ನನ್ನು ತುಂಬಾ ಅಗತ್ಯವಾದಂತೆ ಮಾಡಿಕೊಳ್ತಾ ಇದೆ. ಭಾರತ ಇಲ್ಲದೇ ಇದ್ರೆ ಯಾರಿಗೂ ಕೆಲಸವೇ ಆಗದಂತೆ ಮಾಡ್ತಿದೆ. ದೆಹಲಿಗೆ ರಷ್ಯಾದಿಂದ ತೈಲವನ್ನ ಖರೀದಿಸುವುದು ಮತ್ತು ಅಮೆರಿಕದಿಂದ ರಕ್ಷಣಾ ಒಪ್ಪಂದಗಳನ್ನ ಮಾಡುವುದರಲ್ಲಿ ಯಾವುದೇ ವಿರೋಧಾಭಾಸ ಕಾಣೋದಿಲ್ಲ. ಅದು ಚಬಹಾರ್ನಲ್ಲೂ ಇದೆ, ಇಸ್ರೇಲ್ ಜೊತೆಯಲ್ಲೂ ಇದೆ. ಭಾರತದ ಈ ಮೌನ ನೀತಿ ಇಂದಿನದಲ್ಲ. 1967 ಮತ್ತು 1973ರ ಅರಬ್ ಇಸ್ರೇಲ್ ಯುದ್ಧಗಳಿಗಾಗಿರಲಿ ಅಥವಾ 80ರ ದಶಕದ ಇರಾನ್ ಇರಾಕ್ ಯುದ್ಧವಾಗಿರ್ಲಿ, ಭಾರತ ಯಾವಾಗ್ಲೂ ವ್ಯಾಪಾರವನ್ನ ಮುಂದುವರಿಸ್ತಾ ಇದೆ. ಆದ್ರೆ ಆಯುಧಗಳ ಸ್ಪರ್ಧೆಯಿಂದ ದೂರವೇ ಉಳಿತು. ಇಂದು ಕೂಡ ಭಾರತ ಅದನ್ನೇ ಮಾಡ್ತಾ ಇದೆ. ತನ್ನ ಆರ್ಥಿಕತೆ ಮತ್ತು ತನ್ನ ಹಿತಾಸಕ್ತಿಗಳನ್ನ ಅತ್ಯುನ್ನತ ಸ್ಥಾನದಲ್ಲಿ ಇಡುವುದು. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಈ ಭಯಂಕರ ಯುದ್ಧವು ಸಂಪೂರ್ಣ ಜಗತ್ತಿನ ವೇಗಕ್ಕೆ ಬ್ರೇಕ್ ಹಾಕಿದೆ. ಕತಾರ್ನ ರಾಸ್ ಲಫಾನ್ ನಂತಹ ದೊಡ್ಡ ಕೈಗಾರಿಕಾ ನಗರಗಳ ಮೇಲಿನ ದಾಳಿಗಳು ಮತ್ತು ಇರಾನ್ ಹಾರ್ಮುಜ್ ಸಮುದ್ರ ಮಾರ್ಗವನ್ನು ಮುಚ್ಚೋದ್ರಿಂದ ಜಗತ್ತಿನಾದ್ಯಂತ ಆಕ್ರೋಶ ಉಂಟಾಗಿದೆ.
ಪರಿಸ್ಥಿತಿ ತುಂಬಾ ಕೆಟ್ಟು ಹೋಗಿದ್ರಿಂದ ಕತಾರ್ಗೆ ಜಗತ್ತು ಮತ್ತು ಭಾರತಕ್ಕೆ ಕೈ ಮುಗಿದು ಫೋರ್ಸ್ ಮೆಜಾರ್ ಘೋಷಿಸಬೇಕಾಯಿತು. ಅಂದರೆ ಗ್ಯಾಸ್ ಪೂರೈಕೆ ಮಾಡಲು ಸಾಧ್ಯವಿಲ್ಲ ಎಂದು. ಇದರ ನೇರ ಅರ್ಥವೇನೆಂದ್ರೆ ಭಾರತದ ಎನರ್ಜಿ ಭದ್ರತೆಯ ಮೇಲೆ ಇದುವರೆಗಿನ ಅತಿ ದೊಡ್ಡ ಅಪಾಯ ತಲೆದೂರಿದೆ. ಆದರೆ ಈ ಮಹಾ ಸಂಕಷ್ಟದ ನಡುವೆಯೂ ಭಾರತ ಮೌನವಾಗಿ ತನ್ನ ಆಟಗಳನ್ನು ಆಡುತ್ತಿದೆ ಮತ್ತು ಒಂದು ದೊಡ್ಡ ಆಕ್ಷನ್ ಪ್ಲಾನ್ ತಯಾರಿ ಮಾಡಿದೆ. ಅದು ಜಗತ್ತನ್ನ ಬೆರಗುಗೊಳಿಸಬಲ್ಲದು. ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು ಒಂದು ಕಹಿ ಸತ್ಯವನ್ನು ಗುರುತಿಸಿದ್ದಾರೆ. ಅವರ ಅಭಿಪ್ರಾಯದಂತೆ 2026ರ ಈ ಅಮೆರಿಕ ಇಸ್ರೇಲ್ ಇರಾನ್ ಯುದ್ಧವು ಇದನ್ನ ಸ್ಪಷ್ಟಪಡಿಸಿದೆ. ಸಮುದ್ರ ಮಾರ್ಗಗಳ ಮೇಲೆ ತನ್ನ ಹಿಡಿತವನ್ನ ಇರಿಸಿಕೊಳ್ಳದ ದೇಶವು ತನ್ನ ಆರ್ಥಿಕತೆಯನ್ನ ಎಂದಿಗೂ ರಕ್ಷಿಸಲಾರದು. ಭಾರತದ ಸುಮಾರು 90% ವ್ಯಾಪಾರ ಮತ್ತು 80% ಕಚ್ಚಾ ತೈಲ ಈ ಅಲೆಗಳ ಮಾರ್ಗದಿಂದಲೇ ಬರುತ್ತೆ. ಆದ್ದರಿಂದ ಹಾರ್ಮೋಜ್ ಮತ್ತು ಮಲಕಾನಂತಹ ಸಮುದ್ರ ಮಾರ್ಗಗಳು ಈಗ ಕೇವಲ ಭೂಗೋಳದ ವಿಷಯಗಳಾಗಿ ಉಳಿದಿಲ್ಲ, ಭಾರತದ ಅಸ್ತಿತ್ವಕ್ಕೆ ಅನಿವಾರ್ಯವಾಗಿದೆ. ಮಾಜಿ ವಾಯುಸೇನಾ ಮುಖ್ಯಸ್ಥ ಅರುಪ್ ರಾ ಅವರ ಅಭಿಪ್ರಾಯದ ಪ್ರಕಾರ ಭಾರತ ಈಗ ಅಂಡಮಾನ್ ಕಮಾಂಡ್ ಅನ್ನ ಅಷ್ಟು ಶಕ್ತಿಶಾಲಿಯಾಗಿ ಮಾಡುತ್ತಿದೆ, ಅದು ಮಲಕ್ಕಾ ಮಾರ್ಗದ ನಿಜವಾದ ರಕ್ಷಕನಾಗಬಲ್ಲದು. ಅಲ್ಲಿ ಜಗತ್ತಿನ 40% ವ್ಯಾಪಾರ ಹಾದು ಹೋಗುತ್ತಿದೆ. ಅಷ್ಟೇ ಅಲ್ಲ, ಭಾರತದ ಮಾರಿಷಸ್ ನ ಅಗಾಲಿಗ ದ್ವೀಪದಿಂದ ಒಮಾನ್ ಡುಕಂ ಬಂದರಿನವರೆಗೆ ಮತ್ತು ಸೀಶೆಲ್ಸ್ ನ ಅಸಂಪ್ಷನ್ ದ್ವೀಪದವರೆಗೆ ತನ್ನ ರಣನೀತಿ ಆಳವನ್ನ ತಯಾರು ಮಾಡಿಕೊಂಡಿದೆ. ಅದರಿಂದ ಶತ್ರುವಿನ ಪ್ರತಿ ಚಲನೆಯನ್ನ ಗುರುಗ್ರಾಮದ ಮಾಹಿತಿ ಕೇಂದ್ರದಿಂದಲೇ ಕಣ್ಣಿಟ್ಟು ನೋಡಬಹುದು. ಇದೇ ಸರಣಿಯಲ್ಲಿ ಮಾರಿಷಸ್ ನಿಂದ ಒಂದು ದೊಡ್ಡ ಸುದ್ದಿ ಬರ್ತಿದೆ. ಯಾಕಂದ್ರೆ ಒಂದು ಹಳೆಯ ಗಾದೆ ಇದೆ, ನೇರ ಬೆರಳಿನಿಂದ ತುಪ್ಪ ಬರ್ದ ಇದ್ರೆ ಬೆರಳನ್ನ ಬಗ್ಗಿಸಬೇಕು ಎಂದು. ಭಾರತವು ಅದನ್ನೇ ಮಾಡಿದೆ. ಸಂಪೂರ್ಣ ಜಗತ್ತು ಗಲ್ಫ್ ಯುದ್ಧವನ್ನ ನೋಡುತ್ತಿದ್ದಾಗ ನಮ್ಮ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಪೋರ್ಟ್ ಲೂಯಿಸ್ಗೆ ತಲುಪಿದ್ರು. ಈ ಪ್ರಯಾಣದ ಉದ್ದೇಶ ಕೇವಲ ಕೈಕುಲುಕೋದು ಅಲ್ಲ, ಭಾರತದ ಎನರ್ಜಿ ಮತ್ತು ಭದ್ರತೆಯನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯುವುದು. ಭಾರತ ಮತ್ತು ಮಾರಿಷಸ್ ನ ನಡುವೆ ಒಂದು ಐತಿಹಾಸಿಕ ಸರ್ಕಾರಿ ಒಪ್ಪಂದವಾಗಲಿದೆ. ಅದರಿಂದ ಸಂಕಷ್ಟದ ಸಮಯದಲ್ಲೂ ತೈಲ ಮತ್ತು ಗ್ಯಾಸ್ ಪೂರೈಕೆ ಮುಂದುವರಿಯುತ್ತೆ. ಜೊತೆಗೆ ಮಾರಿಷಸ್ ನಲ್ಲಿ ಒಂದು ರಕ್ಷಣಾ ಅಟಾಶೆಯ ನೇಮಕಾತಿ ನಿರ್ಧಾರವು ಭಾರತದ ಸಮುದ್ರ ಕೂಟನೀತಿಯ ಮಾಸ್ಟರ್ ಸ್ಟ್ರೋಕ್ ಆಗಿದೆ. ಇದರಿಂದ ನಮ್ಮ ಆಯುಧಗಳ ಮಾರಾಟ ಹೆಚ್ಚೋದು ಮಾತ್ರವಲ್ಲ, ಸಂಪೂರ್ಣ ಹಿಂದೂ ಮಹಾಸಾಗರದಲ್ಲಿ ಭಾರತದ ಹಿಡಿತ ಕಬ್ಬಿಣದಂತೆ ಬಲಪಡುತ್ತೆ. ಜೈಶಂಕರ್ ಅವರು ಅಲ್ಲಿ ಕೋಟ್ಯಾಂತರ ಡಾಲರ್ಗಳ ಆರ್ಥಿಕ ಪ್ಯಾಕೇಜ್ ಮತ್ತು ಹಲವು ಸಮುದಾಯ ಅಭಿವೃದ್ಧಿ ಯೋಜನೆಗಳಿಗೆ ಬುನಾದಿ ಹಾಕಿದ್ರು. ಅತ್ಯಂತ ಆಸಕ್ತಿದಾಯಕ ವಿಷಯವೇನೆಂದ್ರೆ ಮಾರಿಷಸ್ ಭಾರತ ತಯಾರಿಸಿದ ಸಮುದ್ರ ನಕ್ಷೆಗಳ ಮಾರಾಟಕ್ಕೆ ರಾಯಲ್ಟಿ ಚೆಕ್ ನೀಡಿದೆ. ಇಂದು ಭಾರತ ಈಗ ತಂತ್ರಜ್ಞಾನದಲ್ಲಿ ಜಗತ್ತಿಗೆ ದಾರಿ ತೋರಿಸ್ತಾ ಇದೆ ಎಂದು ತಿಳಿಸುತ್ತೆ. ಅಷ್ಟೇ ಅಲ್ಲ, ಭಾರತದ ಕರ್ಮಯೋಗಿ ಪೋರ್ಟಲ್ ಈಗ ಮಾರಿಷಸ್ ಸರ್ಕಾರಿ ಅಧಿಕಾರಿಗಳಿಗೆ ತರಬೇತಿ ನೀಡುತ್ತಿದೆ. ಇದು ಅಲ್ಲಿನ ಆಡಳಿತದಲ್ಲಿ ಭಾರತದ ಪ್ರಭಾವ ಎಷ್ಟು ಆಳವಾಗಿದೆ ಎಂಬುದನ್ನ ಸಾಬೀತುಪಡಿಸಿದೆ. ಇದೆ. ಆದರೆ ಭಾರತದ ಈ ಆಟ ಕೇವಲ ಹಿಂದೂ ಮಹಾಸಾಗರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಜೈಶಂಕರ್ ಮಾರಿಷಸ್ ನಲ್ಲಿ ರಣನೀತಿ ರೂಪಿಸ್ತಾ ಇದ್ದಂತೆಯೇ ವಾಷಿಂಗ್ಟನ್ ನಲ್ಲಿ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅಮೆರಿಕದ ಅತಿದೊಡ್ಡ ರಕ್ಷಣಾ ಮತ್ತು ಗುಪ್ತಚರ ಅಧಿಕಾರಿಗಳೊಂದಿಗೆ ಮುಚ್ಚಿದ ಕೊಠಡಿಗಳಲ್ಲಿ ಸಭೆಗಳನ್ನು ನಡೆಸ್ತಾ ಇದ್ರು. ಅಲ್ಲಿ ಭಾರತದ ಒಬ್ಬ ಅಧಿಕಾರಿ ಅಮೆರಿಕದ ಪವರ್ ಸೆಂಟರ್ ನಲ್ಲಿ ಮೌನವಾಗಿ ಪ್ರವೇಶಿಸಿದ್ದಾರೆ. ಮಿಶ್ರಿ ಅವರ ಪೆಂಟಗಾನ್ ನ ಹಿರಿಯ ಅಧಿಕಾರಿಗಳಾದ ಎಲ್ಬ್ರಿಡ್ಜ್ ಕೊಲ್ಬಿ ಮತ್ತು ಮೈಕ್ ಡಫಿ ಅವರೊಂದಿಗಿನ ಭೇಟಿಗಳು ಭಾರತ ಅಮೆರಿಕ ರಕ್ಷಣಾ ಸಹಕಾರ ಈಗ ಕಾಗದದ ಮೇಲೆ ಮಾತ್ರವಲ್ಲ, ಕ್ಷೇತ್ರದಲ್ಲಿ ಇಳಿಯುತ್ತಿದೆ ಎಂದು ತೋರಿಸುತ್ತೆ. ಪಶ್ಚಿಮ ದೇಶಗಳ ದೊಡ್ಡ ವಿಶ್ಲೇಷಕರು ಒಂದು ದೊಡ್ಡ ವೈಚಾರಿಕ ತಪ್ಪು ಮಾಡ್ತಾರೆ. ಅವರಿಗೆ ತೋರುತ್ತದೆ ಭಾರತದ ವಿದೇಶ ನೀತಿ ಕೇವಲ ಬ್ಯಾಲೆನ್ಸಿಂಗ್ ಆಕ್ಟ್ ಆಗಿದೆ. ಅಂದರೆ ಒಂದು ಬಾರಿ ಒಂದು ಕಡೆ ಇದ್ರೆ ಇನ್ನೊಂದು ಬಾರಿ ಇನ್ನೊಂದು ಕಡೆ ತೂಗ್ತಾ ಇರುತ್ತೆ. ಆದ್ರೆ ಒಬ್ಬ ಇಸ್ರೇಲಿ ತಜ್ಞ ಭಾರತದ ಈ ನೀತಿಯನ್ನ ತುಂಬಾ ಆಳವಾಗಿ ವಿವರಿಸಿದ್ದಾರೆ. ಅವರ ಪ್ರಕಾರ ಭಾರತ ಬ್ಯಾಲೆನ್ಸ್ ಮಾಡ್ತಿಲ್ಲ, ಬದಲಿಗೆ ಒಂದು ವಾಸ್ತುಕಲೆ ಅಥವಾ ಆರ್ಕಿಟೆಕ್ಚರ್ ತಯಾರಿ ಮಾಡುತ್ತಿದೆ. ಇದು ಒಂದು ಅಂತಹ ಬಲವಾದ ರಚನೆಯಾಗಿದೆ. ಅಲ್ಲಿ ಭಾರತ ಯಾವುದೇ ಗುಂಪಿನ ಭಾಗವಾಗುವ ಬದಲು ತನ್ನ ಶತ್ರುಗಳ ಮೇಲೆ ಜಗತ್ತಿನೊಂದಿಗೆ ಹೊಸ ಸಂಬಂಧಗಳನ್ನು ಬೆಳೆಸ್ತಾ ಇದೆ. ಆದ್ರೆ ಈ ಕೂಟನೀತಿಯ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬೇರೆ ರೀತಿಯ ಡಿಜಿಟಲ್ ಯುದ್ಧ ನಡೆಯುತ್ತಿದೆ. ಇರಾನ್ ಎಂಬಸಿಗಳು ಅಮೆರಿಕದ ವಿರುದ್ಧ ಹಾಸ್ಯ ಮತ್ತು ಟೀಕೆಯ ಹೊಸ ತಂತ್ರವನ್ನ ಅಳವಡಿಸಿಕೊಂಡಿವೆ. ಕೊನೆಗೆ ಒಟ್ಟಾರೆಯಾಗಿ ನೋಡಿದ್ರೆ ಭಾರತವು ತನ್ನ ಕೂಟನೀತಿಯ ಆಟವನ್ನ ತುಂಬಾನೇ ಚೆನ್ನಾಗಿ ಆಡುತ್ತಿದೆ. ಸಮುದ್ರದ ಅಲೆಗಳು ಎಷ್ಟೇ ಅಶಾಂತವಾಗಿರಲಿ, ಭಾರತದ ಹಿತಾಸಕ್ತಿಗಳು ಪೂರ್ಣವಾಗಿ ಸುರಕ್ಷಿತವಾಗಿವೆ. ಈಗ ನೋಡಬೇಕು ಭಾರತದ ಈ ಆಕ್ಷನ್ ಪ್ಲಾನ್ ಭವಿಷ್ಯದಲ್ಲಿ ಯಾವ ಹೊಸ ತಿರುವನ್ನ ತರುತ್ತದೆ ಎಂದು. ಸ್ನೇಹಿತರೆ, ಭಾರತದ ಈ ಮೌನ ಮತ್ತು ಕ್ರಿಯೆಯ ಸಮನ್ವಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತ ಮಧ್ಯಸ್ಥಿಕೆ ಮಾಡಬೇಕೆ ಅಥವಾ ತನ್ನ ಆರ್ಥಿಕತೆಯ ಮೇಲೆ ಗಮನ ಹರಿಸುವುದೇ ಸರಿಯಾದ ನಿರ್ಧಾರವಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ನಲ್ಲಿ ಖಂಡಿತ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.